ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ಶ್ರೀ ಹರಕೆ ಹನುಮ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಇದು ಕತ್ತರಿಗುಪ್ಪೆಯ ITI ಲೇಔಟ್ನಲ್ಲಿದೆ. ಇಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿಸುವ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದೆ. ಈ ದೇವಾಲಯವು ಮೂಲ ಹನುಮ, ದೊಡ್ಡ ಹನುಮ ಮತ್ತು ರಾಮ ಪರಿವಾರದ ವಿಗ್ರಹಗಳನ್ನು ಹೊಂದಿದೆ. ಇಲ್ಲಿ ಹರಕೆ ಹೊತ್ತು ಪೂಜೆ ಸಲ್ಲಿಸಿದರೆ ಬೇಡಿಕೆಗಳು ಈಡೇರುತ್ತವೆ. ಈ ದೇವರಿಗೆ ಹರಕೆ ಕಟ್ಟಿದರೆ ಸಾಕು, ಶತ್ರುಗಳ ಬಾಧೆ ನಮ್ಮನ್ನು ಕಾಡುವುದಿಲ್ಲ. ಈ ದೇವರಿಗೆ ಹರಕೆ ಕಟ್ಟಿದರೆ 1 ಗಂಟೆಯಲ್ಲಿ ನಮ್ಮ ಕೆಲಸ ಆಗುತ್ತದೆ ಎನ್ನುವುದು ಭಕ್ತರ ದೃಢವಾದ ನಂಬಿಕೆ. ಏನೇ ಹರಕೆಯನ್ನು ಭಕ್ತರು ಹೊತ್ತು ಬಂದರೂ ಈ ಹನುಮ ಈಡೇರಿಸುತ್ತಾನೆ. ನಾವು ನಮ್ಮ ಕೋರಿಕೆಗಳನ್ನು ಹನುಮನ ಮುಂದೆ ಹೇಳಿಕೊಳ್ಳೋಣ. ಹನುಮ ತೀರಿಸುವ ಜವಾಬ್ದಾರಿ ಹೊತ್ತುಕೊಳ್ಳುತ್ತಾನೆ. ಈ ದೇವಾಲಯದಲ್ಲಿರುವ ಆಲದ ಮರವು ಭಕ್ತಿ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾಗಿದ್ದು, ದೇವಸ್ಥಾನದ ಇತಿಹಾಸ ಮತ್ತು ಭಕ್ತರ ನಂಬಿಕೆಯಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ. ಶ್ರೀ ಹರಕೆ ಹನುಮ ದೇವಸ್ಥಾನ ಮತ್ತು ಆಲದ ಮರದ ಮಹತ್ವ. ಇಷ್ಟಾರ್ಥಗಳ ಈಡೇರಿಕೆ. ಭಕ್ತರು ತಮ್ಮ ಕಷ್ಟಗಳನ್ನು ನಿವಾರಿಸಲು ಮತ್ತು ಮನದ ಆಸೆಗಳನ್ನು ಪೂರೈಸಿಕೊಳ್ಳಲು ಈ ಪವಿತ್ರ ಆಲದ ಮರಕ್ಕೆ ಪ್ರಾರ್ಥನೆ ಸಲ್ಲಿಸಿ ಹರಕೆ ಕಟ್ಟುತ್ತಾರೆ. ಆಂಜನೇಯ ಸ್ವಾಮಿಯ ಕೃಪೆಯಿಂದ ಅವರ ಹರಕೆಗಳು ಈಡೇರುತ್ತವೆ. ಆಧ್ಯಾತ್ಮಿಕತೆ ಮತ್ತು ಧ್ಯಾನದ ಕೇಂದ್ರ. ಹಿಂದೂ ಸಂಸ್ಕೃತಿಯಲ್ಲಿ ಆಲದ ಮರವನ್ನು ಅಮರತ್ವ ಹಾಗೂ ಜ್ಞಾನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ವಿಶಾಲವಾದ ಆಲದ ಮರದ ನೆರಳಿನಲ್ಲಿ ಕುಳಿತು ಧ್ಯಾನ ಮಾಡುವುದರಿಂದ ಭಕ್ತರಿಗೆ ಮಾನಸಿಕ ಶಾಂತಿ, ಆಧ್ಯಾತ್ಮಿಕ ಶಕ್ತಿ ದೊರೆಯುತ್ತದೆ. ಆಲದ ಮರ ದೇವಾಲಯದ ಆವರಣಕ್ಕೆ ತಂಪಾದ ಮತ್ತು ಪ್ರಶಾಂತವಾದ ವಾತಾವರಣ ಕೊಡುತ್ತದೆ ಹಾಗೂ ಭಕ್ತರಿಗೆ ದೈವಿಕ ಅನುಭೂತಿಯನ್ನು ಉಂಟು ಮಾಡುತ್ತದೆ. ಈ ದೇವಸ್ಥಾನದ ಸಮಯ ಬೆಳಗ್ಗೆ 6:30ರಿಂದ 10:30ರವರೆಗೆ ತೆರೆದಿರುತ್ತದೆ. ಸಂಜೆ 6ರಿಂದ 8:30ರವರೆಗೆ ತೆರೆದಿರುತ್ತದೆ. ಇಲ್ಲಿ ಕೂಡ ಪ್ರಸಾದ ನೈವೇದ್ಯಗಳನ್ನು ಭಕ್ತರಿಗೆ ಕೊಡುತ್ತಾರೆ. ಅತ್ಯಂತ ರುಚಿಯಾದಂತಹ ಹನುಮನ ಆಶೀರ್ವಾದವನ್ನು ಹೊಂದಿರುವಂತಹ ಪ್ರಸಾದವನ್ನು ಸ್ವೀಕರಿಸಿದರೆ ಮಾತ್ರವೇ ನಮ್ಮ ಅರ್ಧ ಕೋರಿಕೆಗಳು ಈಡೇರಿದಂತೆ ಎಂದು ಭಾಸವಾಗುತ್ತದೆ. ಶ್ರೀ ಹರಕೆ ಹನುಮಾನ್ ದೇವಸ್ಥಾನದ ಒಂದು ಮಹತ್ವ. ಇಲ್ಲಿ ಗೋಡೆ ಮೇಲೆ ಹನುಮಾನ್ ಚಾಲೀಸವನ್ನು ಕೂಡ ಕೆತ್ತಿದ್ದಾರೆ. ಅದನ್ನು ಕೂಡ ನಾವು ಓದ್ಕೋಬೋದು. ಮತ್ತು ಆ ಒಂದು ದೇವಾಲಯದ ಒಂದು ಪರಿಸರದಲ್ಲಿ ಶಾಂತಿಯಿಂದ ದೇವರನ್ನು ನಾವು ಬೇಡಿಕೆಗಳನ್ನು ಕೇಳಿಕೊಂಡರೆ ಖಂಡಿತ ನೆರವೇರುವುದರಲ್ಲಿ ಸಂದೇಹವೇ ಇಲ್ಲ. ಕಷ್ಟ ಪ್ರತಿಯೊಬ್ಬ ಮಾನವನಿಗೂ ಕೂಡ ಬರುತ್ತದೆ. ಇಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿರುವ ಶ್ರೀಮಾನ್ ಮೂರ್ತಿಯವರು ದೇವರ ಹಾಗೂ ಹರಕೆ ಬಗ್ಗೆ ವಿವರಿಸುತ್ತಾರೆ. ನನ್ನ ಹೆಸರು ಮೂರ್ತಿ. ನಾನು ಇಲ್ಲಿ ಹರಕೆ ಹನುಮ ದೇವಸ್ಥಾನದ ಟ್ರಸ್ಟಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ದೇವಸ್ಥಾನ 1982ರಲ್ಲಿ ತುಂಬ ಚಿಕ್ಕ ಪ್ರಮಾಣದಲ್ಲಿ ಶುರುವಾಯಿತು. ಒಂದು ಚಿಕ್ಕದು ಮೂಲ ವಿಗ್ರಹ ಒಂದು ಪ್ರತಿಷ್ಠಾಪನೆ ಆಯಿತು. ಅದಾದಮೇಲೆ ಭಕ್ತರು ಬರೋಕ್ಕೆ ಶುರು ಮಾಡಿದ್ಮೇಲೆ ಕೆಲವರು ಕೋರಿಕೆಗಳೆಲ್ಲ ಈಡೇರೋಕ್ಕೆ ಶುರುವಾಯಿತು. ಹಾಗಾಗಿ ಬರ್ತಾ ಬರ್ತಾ ಈ ದೇವಸ್ಥಾನ ಪ್ರಾರಂಭ ಆದಾಗ ಸುಮ್ಮನೆ ಆಂಜನೇಯನ ದೇವಸ್ಥಾನ ಅಂತ ಅಷ್ಟೇ ಇದ್ದಿದ್ದ ಹೆಸರು. ಭಕ್ತರು ಬಂದು ಅವ್ರ ಕೋರಿಕೆಗಳಲ್ಲಿ ನೆರವೇರಕ್ಕೆ ಶುರುವಾದಮೇಲೆ ಎಲ್ಲರೂ ಭಕ್ತರೇ ಇದಕ್ಕೆ ಹರಕೆ ಹನುಮ ಅಂತ ಹೆಸರಿಟ್ಟರು. ತುಂಬ ಜನದ್ದು ಅವ್ರ ಹರಕೆ ಮಾಡ್ಕೊಂಡಿದ್ದು ಈಡೇರಿದೆ. ಇಲ್ಲಿ ಹರಕೆ ಮಾಡ್ಕೊಳ್ಳೋದು ತುಂಬ ಸುಲಭ. ಬಂದು ಇಲ್ಲಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ತಮ್ಮದೇನು ಸಮಸ್ಯೆ ಇದೆ ದೇವರಲ್ಲಿ ಅದನ್ನು ನಿವೇದನೆ ಮಾಡ್ಕೊಂಡು ಪರಿಹಾರಕ್ಕೆ ಬೇಡ್ಕೊತಾರೆ. ಅದಾದಮೇಲೆ ದೇವರಿಗೆ ಅಷ್ಟೋತ್ತರ ಪೂಜೆ ಮಾಡಿಸಿ ಎಷ್ಟಾಗ್ತೋ ಅಷ್ಟು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾರೆ. ಈ ಥರ 5 ವಾರ 7 ವಾರ 9 ವಾರ ಮಾಡ್ತಾರೆ. ಈ ಹರಕೆ ನಡೆಯೋದು ಶನಿವಾರ ಮತ್ತು ಮಂಗಳವಾರ 2 ದಿವಸದಲ್ಲಿ ಅಷ್ಟೇ. ಬೇರೆ ದಿವಸ ಮಾಮೂಲಿ ಪೂಜೆಗಳಿರುತ್ತೆ. ಹರಕೆ ಈಡೇರಿದ್ದು ನಮಗೆ ಗೊತ್ತಾಗೋದು ಹೇಗೆ ಅಂದರೆ, ಅವ್ರು ಹರಕೆ ಮಾಡ್ಕೊಳ್ಳೋಕೆ ಬಂದಾಗ ಅವ್ರು ಹೇಳ್ತೀನಿ, ಹರಕೆ ಈಡೇರಿದ ಮೇಲೆ ದೇವ್ರಿಗೆ ಸೇವೆ ಮಾಡಿಸಿ ಅಂತ. ಸೇವೆನೂ ಅಷ್ಟೇ, ಯಾವ ಸೇವೆ ಅಂತ ನಾವು ಹೇಳೋದಿಲ್ಲ. ನಮ್ಮದು ಬೋರ್ಡ್ ಇದೆ, ನಿತ್ಯ ಏನೇನು ಸೇವೆಗಳು ನಡೆಯುತ್ತೋ ಬೋರ್ಡ್ ಇದೆ. ಅದನ್ನು ನೋಡ್ಕೊಂಡು ನೀವೇ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ಕೊಳ್ಳಿ ಯಾವ ಸೇವೆ ಮಾಡಿಸ್ಬೇಕು ಅಂತ. ಸೊ ಹಾಗಾಗಿ ಆಮೇಲಿಂದ ಅವ್ರು ಬಂದು ಹೇಳ್ತಾರೆ, ನಮ್ಮ ಹರಕೆ ಈಡೇರಿತು, ನಾವು ಇಂಥ ಸೇವೆ ಮಾಡಿಸ್ಬೇಕು ಅಂತ ಇದ್ವಿ, ಅದು ಮಾಡಿಸ್ತಾ ಇದ್ದೀವಿ ಅಂತ ಬಂದು ರಸೀದಿ ಬರ್ಸಿ ಹೋಗ್ತಾರೆ. ಹೀಗಾಗಿ ನಮಗೆ ಗೊತ್ತಾಗುತ್ತೆ ಇವ್ರ ಹರಕೆ ಈಡೇರಿತು ಅಂತ. ಇದು ಚಿಕ್ಕದಾಗ 82ರಲ್ಲಿ ಶುರುವಾಗಿದ್ದು 2008ರಲ್ಲಿ ದೊಡ್ಡ ದೇವಸ್ಥಾನ ಆಗಿ ಇನ್ನೊಂದು ಮೂಲ ವಿಗ್ರಹದ ಜೊತೆ ಹಿಂಭಾಗದಲ್ಲೇ ದೊಡ್ಡ ವಿಗ್ರಹ ಪ್ರತಿಷ್ಠಾಪನೆ ಆಯಿತು. ತುಂಬ ಜನ ಬರ್ತಾಯಿದ್ದಾರೆ.
ನಾವು ಆ, ಕೆಲವರೆಲ್ಲ ಆ, ದೇವಸ್ಥಾನ ಬೆಳವಣಿಗೆಗೆ ತುಂಬ ಸಹಾಯನೂ ಮಾಡಿದ್ದಾರೆ. ಹರಕೆ ಈಡೇರಿತು ಅಂತ ಅಂದ್ಬಿಟ್ಟು ಧನ ಸಹಾಯ, ಧಾನ್ಯ ಸಹಾಯ ಎಲ್ಲ ಮಾಡಿ ದೇವಸ್ಥಾನ ದೊಡ್ಡದಾಗಿ ಬೆಳೆದಿದೆ ಈಗ. ಆ, ಮತ್ತೆ ಕೆಲವು ಚಟುವಟಿಕೆಗಳನ್ನು ಆಯೋಜನೆ ಮಾಡಿದ್ದಾರಲ್ಲ ಸರ್, ಹೌದು. ಗಮಕ ನಾವು ನೃತ್ಯ. ಇಲ್ಲಿ ವರ್ಷದಲ್ಲಿ 3 ಕಾರ್ಯಕ್ರಮ ಮಾಡ್ತೀವಿ. ಒಂದು ಆ, ಡಿಸೆಂಬರ್ ಮಾಸದಲ್ಲಿ ಹನುಮ ಜಯಂತಿ ಮಾಡ್ತೀವಿ, ಆಮೇಲಿಂದ ಶ್ರೀರಾಮ ನವಮಿ, ಆಮೇಲಿಂದ ನಮ್ಮದು ದೇವಸ್ಥಾನ ವಾರ್ಷಿಕೋತ್ಸವ ಶ್ರಾವಣ ಮಾಸದಲ್ಲಿ ಮಾಡ್ತೀವಿ, ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಲ್ಲಿ. ಈ 3 ಕಾರ್ಯಕ್ರಮ ನಡಿಬೇಕಾದ್ರೆ ಒಂದು 8ರಿಂದ 10 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಭರತನಾಟ್ಯ ಇರ್ಬೋದು, ಗಮಕ ಇರ್ಬೋದು, ಪ್ರವಚನ, ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಈ ಥರದ್ದೆಲ್ಲ ಅದು ಚಟುವಟಿಕೆಗಳು ನಡೆಯುತ್ತೆ. ಅದು ಸಾಯಂಕಾಲದ ಹೊತ್ತು ಆಯೋಜನೆ ಮಾಡಿರ್ತೀವಿ, ಒಂದು 8ರಿಂದ 10 ದಿವಸ. ಈ ಕೆಲವರೆಲ್ಲ ಬಂದು ದೇವಸ್ಥಾನದಲ್ಲಿ ಅವರೇ ಬರೆಸ್ತಾರೆ, ನಮ್ದು ಇಂಥ ಕಾರ್ಯಕ್ರಮ, ನಾವು ಕಲಾವಿದರು ಇಂಥ ಕಾರ್ಯಕ್ರಮ ಮಾಡೋಕ್ಕೆ ನಮ್ಗೆ ಇಷ್ಟ ಇದೆ ಅಂತ ಅವ್ರು ಒಂದು ಬುಕ್ ಇಟ್ಟಿದ್ದೀವಿ, ಆ ಬುಕ್ಕಲ್ಲಿ ಬರೆದು ಹೋಗ್ತಾರೆ. ಒಬ್ಬೊಬ್ಬರಿಗೆ ಅವಕಾಶಗಳು ಕೊಡ್ತಾಯಿದ್ದೀವಿ. ಸರ್, ಇನ್ನೇನು ಹನುಮ ಜಯಂತಿ ಬಂತು ಅಂತ ನೋಡಿದೆ ನಾನು. ಅಲ್ಲ, ಇವಾಗ ನಮ್ಮದು ಮುಂದಿನ ಕಾರ್ಯಕ್ರಮ ಇರೋದು ಶ್ರಾವಣ ಮಾಸದಲ್ಲಿ ವಾರ್ಷಿಕೋತ್ಸವ. ಹಾಂ. ಹನುಮ ಜಯಂತಿ ನಾವು ಮಾಡೋದು ಡಿಸೆಂಬರ್ ಮಂತಲ್ಲಿ, ಕಾರ್ತಿಕ್ ಮಾಸ ಅದೆಲ್ಲ ಆ ಟೈಮಲ್ಲಿ ಶುರು ಮಾಡ್ಕೊತೀವಿ. ಅದು ರಾಗಿಗುಡ್ಡದ ಆಂಜನೇಯನ ದೇವಸ್ಥಾನ ನಮ್ಮಲ್ಲಿ ಎಲ್ಲ ಸಾಮಾನ್ಯ ಡಿಸೆಂಬರಲ್ಲಿ ನಡೆಯುತ್ತೆ ಹನುಮ ಜಯಂತಿ. ಸರ್, ಧನ್ಯವಾದಗಳು ಸರ್. ಆಯ್ತು. ಇಷ್ಟೆಲ್ಲ ನಾವು ನಮ್ಗೆ ಎದುರಿಗೆ ನೋಡ್ತಾ information. ಇರುವಂಥದ್ದು ಶ್ರೀ ಹರಕೆ ಹನುಮ ಚಾರಿಟಬಲ್ ಟ್ರಸ್ಟ್ಗೆ ಸೇರಿದಂತಹ ಭವನ. ಇಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು, ಮಂಗಳ ಕಾರ್ಯಗಳನ್ನು ಇಲ್ಲಿ ನಡೆಸಿಕೊಳ್ಳಬಹುದಾಗಿದೆ. ಇದು ಅತ್ಯಂತ ಸುಂದರವಾಗಿ ಅಚ್ಚುಕಟ್ಟಾಗಿ ನಮಗೆ ಕಾಣಿಸ್ತಾ ಇದೆ. ಈ ಒಂದು ಭವನವನ್ನು ಕೂಡ ನಾವು ನೋಡಬಹುದು ಮತ್ತು ಎಲ್ಲ ಅನುಕೂಲಗಳನ್ನು ಇದು ಹೊಂದಿದೆ. ಮತ್ತೀಗ ಮುಂದೆ ಈ ಹರಕೆ ಹನುಮಾನ್ ಬಗ್ಗೆ ಪತ್ರಿಕೆಗಳಲ್ಲೂ ಕೂಡ ಬಂದಿರೋದನ್ನು ನಾವು ನೋಡ್ಬೋದು. ಮತ್ತು ಇಲ್ಲಿ ನಾವು ಹರಕೆ ಹೇಗೆ ಹೊತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸವಿವರವಾಗಿ ಇಲ್ಲಿ ಪ್ರಿಂಟ್ ಮಾಡಿ ಇಲ್ಲಿ ಹಾಕಿದ್ದಾರೆ. ಇದನ್ನು ಕೂಡ ನಾವು ಓದ್ಕೊಂಡು ನಾವು ಹರಕೆಯನ್ನು ಕಟ್ಕೊಂಡು ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಿಕೊಳ್ಳಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಾವು ಸಹ ಒಮ್ಮೆ ಭೇಟಿ ಕೊಡಿ ಎಂದು ಕೇಳಿಕೊಳ್ಳುತ್ತೇನೆ.